ಕೃಷ್ಣಾಪುರಂ ಎಂಬ ಒಂದು ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ವಾಸುಬಾಬು ಎಂಬ ಒಂದು 18 ವಯಸ್ಸಿನ ಒಂದು ಹುಡುಗ ಇರ್ತಿದ್ದ. ಆತನಿಗೆ ಚಿಕ್ಕ ವಯಸ್ಸಲ್ಲೇ ಅವರ ತಂದೆ ತಾಯರು ದೂರ ಆಗೋದ್ರು. ಆತನಿಗೆ ಏನು ಮಾಡಬೇಕೋ ಗೊತ್ತಿಲ್ಲದೆ ರೋಡ್ ಮೇಲೆ ಸಿಕ್ಕೋ ವಸ್ತುಗಳನ್ನು ಹಾಗೆ ಸಾಮಾನುಗಳನ್ನು ಕೂಡಾಕಿ ಆ ಹಣದಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದ್ರಲ್ಲಿ ಅವನ ಜೀವನ ಕಳೀತಿದ್ದ. ಹಾಗಿದ್ದಾಗ ಒಂದಿನ ಆತನು ಬಚ್ಚಿಟ್ಕೊಂಡ ಹಣವನ್ನು ಲೆಕ್ಕ ಮಾಡ್ತಿರ್ತಾನೆ. ಆತನ ಲೆಕ್ಕ ಪೂರ್ತಿ ಆದಮೇಲೆ ಅವನಲ್ಲೇ ಹೀಗನ್ಕೊಳ್ತಾನೆ, ಅಪ್ಪ, ಈ ಹಣದಿಂದ ಒಂದು ಆಟೋ ಕೊಂಡ್ಕೊಂಡು ಗೌರವವಾಗಿ ಬದುಕ್ತೀನಿ. ಇನ್ನು ಈ ಕಸ ಆರಿಸೋದು, ಅದನ್ನು ಮಾರೋದು ಪೂರ್ತಿ ನಿಲ್ಲಿಸ್ಬಿಡ್ತೀನಿ ಅಂದ್ಕೊಳ್ತಾನೆ. ಹಾಗೆಯೇ ಕೆಲವು ದಿನಗಳು ಕಳೆದವು. ಆತನು ಇನ್ನಷ್ಟು ಹಣ ಕೂಡಿಟ್ಟು ಒಂದಿನ ಆತನಿಗೆ ಗೊತ್ತಿರೋ ವ್ಯಕ್ತಿಯಾದ ಮನೋಹರ್ ಹತ್ರಕ್ಕೆ ಹೋಗ್ತಾನೆ. ಮನೋಹರೊಂದಿಗೆ ಹೀಗಂತಾನೆ, ಮನೋಹರಣ್ಣ, ನಾನು ಇಷ್ಟು ದಿನ ಈ ಸಾಮಾನುಗಳು ಮಾರ್ಕೊಂಡು ಸ್ವಲ್ಪ ಹಣ ಕೂಡಿಟ್ಟಿದ್ದೀನಿ. ಅದರಿಂದ ಒಂದು ಸೆಕೆಂಡ್ ಹ್ಯಾಂಡ್ ಹಳೆ ಆಟೋ ಆದರೂ ಕೊಡಿಸ್ತೀಯಾ? ಅದನ್ನು ಕೊಂಡ್ಕೊಂಡು ಗೌರವವಾಗಿ ಬದುಕ್ತೀನಿ. ಈ ಕಸ ಆರಿಸ್ಕೊಳ್ಳೋದು ನಾನು ನಿಲ್ಲಿಸ್ಬಿಡ್ತೀನಿ ಅಣ್ಣ. ಆದರೆ ನಿನ್ನ ಹತ್ರ ಎಷ್ಟು ಹಣ ಇದೆಯೋ ನನಗೆ ಕೊಡು, ಅದನ್ನು ಹಿಡಿದು ನಾನು ಯೋಚಿಸ್ತೀನಿ. ಹಾಂ ಸರಿ ಅಣ್ಣ, ಇದೇ ಅಣ್ಣ ನನ್ನ ಹತ್ರ ಇರೋ ಹಣ ಅಂತ ಆತನ ಹತ್ರ ಇರೋ ಹಣ ಎಲ್ಲವನ್ನೂ ಮನೋಹರ್ಗೆ ಕೊಡ್ತಾನೆ. ಆ ಹಣನ ಮನೋಹರ್ ತಗೊಳ್ತಾನೆ. ಸರಿ, ಹಾಗಾದರೆ ನಾಳೆ ಬೆಳಗ್ಗೆ ನನಗೆ ಒಂದು ಬಾರಿ ಕಾಣಿಸು, ನನಗೆ ಗೊತ್ತಿರೋ ಕಡೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮನೋಹರ್ ಅಂದರೆ ಅದಕ್ಕೆ ವಾಸುಬಾಬು ಸರಿ ಅಂತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಇಬ್ಬರು ಸೇರಿ ಒಂದು ಕಡೆಗೆ ಹೋಗ್ತಾರೆ. ಅಣ್ಣ, ಏನು ಇಲ್ಲಿ ಕರ್ಕೊಂಡು ಬಂದೆ? ಇಲ್ಲೆಲ್ಲೂ ಆಟೋನೇ ಕಾಣಿಸ್ತಿಲ್ಲ. ಏನೋ ಎದುರಿಗೆ ಇಷ್ಟು ದೊಡ್ಡ ಆಟೋ ಇಟ್ಕೊಂಡು ಕಾಣಿಸ್ತಿಲ್ಲ ಅಂತೀಯಾ? ನಿನಗೇನಾದರೂ ಹಗಲಲ್ಲೇ ಕಣ್ಣು ಕಾಣಿಸಲ್ವಾ? ಕಣ್ಣು ಕಾಣಿಸ್ತಿದೆಯಲ್ವಾ ಅಂತ ಒಂದು ಕೆಲಸಕ್ಕೆ ಬಾರದ ಆಟೋನ ತೋರಿಸ್ತಾನೆ. ಆ ಆಟೋನ ನೋಡಿದ ವಾಸುಬಾಬು ಶಾಕ್ ಆಗ್ತಾನೆ. ಏನು ಮನೋಹರಣ್ಣ, ಆಟೋ ತುಕ್ಕು ಹಿಡಿದು ಹಾಳಾಗೋಗಿದೆ. ನೀನು ಕೊಟ್ಟ ಹಣಕ್ಕೆ ಇದೇ ಜಾಸ್ತಿ. ಬೇಕು ಅಂದರೆ ತಗೋ, ಇಲ್ಲ ಅಂದರೆ ಇಲ್ಲ. ಬೇಕಂದರೆ ಹಣ ವಾಪಸ್ ತಗೋ ಅಂತ ಅಂತಾನೆ. ಇನ್ನು ಪಾಪ ವಾಸುಬಾಬು ಇನ್ನು ಏನೂ ಮಾಡೋಕ್ಕಾಗದೆ ಸರಿ ಅಂತ ಆಟೋ ಎತ್ಕೊಂಡು ಹೋಗಿ ಒಂದು ಮೆಕ್ಯಾನಿಕ್ ಹತ್ರ ಹೋಗ್ತಾನೆ. ವಾಸುಬಾಬು ಆ ಮೆಕ್ಯಾನಿಕ್ಕೊಂದಿಗೆ ಹೀಗಂತಾನೆ, ನೋಡಪ್ಪ, ಈ ಆಟೋನ ನೋಡಿದ್ಯಾ? ಹಾಂ, ನೋಡಿದೆ. ಇದಕ್ಕಾದರೆ ಒಂದು 500 ರೂಪಾಯಿ ಕೊಡ್ತೀನಿ. ಹಳೆ ಸಾಮಾನಿಗೆ ಮಾರಿದ್ರೂ ನನಗೆ ನಷ್ಟನೇ ಬರುತ್ತೆ. ಮೆಕ್ಯಾನಿಕ್ ಹೇಳಿದ ಮಾತುಗಳು ಕೇಳಿ ವಾಸುಬಾಬು ತುಂಬ ಆಶ್ಚರ್ಯ ಪಡ್ತಾನೆ. ಏನಪ್ಪ, ನಾನು ಇದನ್ನು ಮಾರೋಕ್ಕೆ ಬರಲಿಲ್ಲ, ಇದನ್ನು ಹೊಸದಾಗಿ ಮಾಡ್ತೀಯಾ ಅಂತ ಬಂದಿದ್ದೀನಿ. ಏನು, ಇದನ್ನು ಹೊಸದಾಗಿ ಮಾಡಬೇಕಾ? ತುಂಬ ಚೆನ್ನಾಗಿ ಹೇಳಿದೆ. ಹೋಗಯ್ಯ, ಬೆಳಿಗ್ಗೆ ಬಂದ್ಬಿಡ್ತಾರೆ. ಏನಪ್ಪ, ನೀನೇ ಪುಣ್ಯ ಕಟ್ಕೋ ಅಂತ ವಾಸು ನಡೆದ ವಿಷಯ ಎಲ್ಲ ಹೇಳ್ತಾನೆ. ಆ ಮಾತುಗಳಿಗೆ ಆ ಮೆಕ್ಯಾನಿಕ್ ಆತನ ಮೇಲೆ ಕರುಣೆ ತೋರಿಸಿ, ಸರಿ, ಹಾಗಾದರೆ ಅವನು ಯಾರೋ ನಿನಗೆ ಟೋಪಿ ಹಾಕಿದ್ದಾನೆ, ನಿನ್ನ ಮೇಲೆ ಕರುಣೆ ತೋರಿಸಿ ಒಪ್ಕೊಳ್ತಿದ್ದೀನಿ. ಆದರೆ ತುಂಬ ದಿನ ಆಗುತ್ತೆ, ಹಾಗೆ ಆ ಹಣನೂ ಜಾಸ್ತಿ ಆಗುತ್ತೆ. ಹಣ ಆದರೆ ಸ್ವಲ್ಪ ಕೊಡ್ತೀನಿ, ನನಗೆ ಈ ಸಹಾಯ ಮಾಡು. ಇನ್ನು ಆ ದಿನ ಕಳೆದು ಹೋಗುತ್ತೆ. ಆ ದಿನ ಬೆಳಿಗ್ಗೆ ವಾಸುಬಾಬು ಮೆಕ್ಯಾನಿಕ್ ಹತ್ರಕ್ಕೆ ಹೋಗ್ತಾನೆ. ಇನ್ನೂ ಯಾವ ಕೆಲಸನೂ ಆಗಲಿಲ್ಲ. ಸರಿ, ಹಾಗಾದರೆ ಬೇಗ ಕೆಲಸ ಮಾಡು. ಸರಿ, ನಿನ್ನ ಕೆಲಸನೇ ಅಲ್ವಾ ನಾನು ಮಾಡ್ತಿರೋದು ಅಂತ ಹೇಳ್ತಾನೆ. ಇನ್ನು ದಿನಗಳು ಕಳೆಯುತ್ತೆ. ಇನ್ನು ಆ ಮೆಕ್ಯಾನಿಕ್ ಆ ಆಟೋ ಹೊಸದಾಗಿ ಬದಲಾಯಿಸ್ತಾನೆ. ಆಗಲೇ ವಾಸುನು ಅಲ್ಲಿಗೆ ಹೋಗ್ತಾನೆ. ಆಟೋನ ನೋಡಿ ವಾಸುಬಾಬು ಹೀಗಂತಾನೆ, ಅಪ್ಪ, ನಿನ್ನ ಕೆಲಸನ ಚೆನ್ನಾಗೇ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲ ಹೊಸದಾಗೇ ಮಾಡಿದ್ಯಾ. ಈ ಸ್ವಲ್ಪ ಹಣ ತಗೋ, ಮಿಕ್ಕಿದ್ದು ಹಣ ಸ್ವಲ್ಪ ಕೊಡ್ತೀನಿ ಅಂತ ಅಂತಾನೆ. ಅದಕ್ಕೆ ಆ ಮೆಕ್ಯಾನಿಕ್ ಸರಿ ಅಂತಾನೆ. ವಾಸುಬಾಬು ತುಂಬ ಸಂತೋಷವಾಗಿ ಆಟೋನ ಎತ್ಕೊಂಡು ನಡೆಸ್ತಾ ಇರ್ತಾನೆ. ಆಗಲೇ ಎದುರಿಗೆ ಮನೋಹರ್ ಕಾಣಿಸ್ತಾನೆ. ಆಗ ವಾಸು ಮನೋಹರ್ ಮುಂದೆ ಆಟೋನ ನಿಲ್ಲಿಸ್ತಾನೆ. ಓಹೋ, ನೀನಾ ವಾಸು? ಹೊಸ ಆಟೋನ? ತುಂಬ ಚೆನ್ನಾಗಿದೆ. ಹೌದಣ್ಣ, ನೀನು ಕೊಡಿಸಿದ್ದೆ. ಇದನ್ನು ನಾನು ಹೊಸದಾಗಿ ಬದಲಾಯಿಸಿದ್ದೀನಿ ಅಣ್ಣ. ಓಹೋ, ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ ಆಶ್ಚರ್ಯ ಪಡುತ್ತಾ ಆ ಆಟೋಲಿ ಕೂತ್ಕೊಳ್ತಾನೆ. ವಾಸುಬಾಬು ಆಟೋ ನಡೆಸ್ತಾ ಇರ್ತಾನೆ.
ಇದೋ ವಾಸು, ನನ್ನ ಪಕ್ಕದೂರಿಗೆ ಕರ್ಕೊಂಡು ಹೋಗು, ತುಂಬ ದೊಡ್ಡ ಕೆಲ್ಸನೇ ಇದೆ ನನಗೆ. ಸರಿ ಅಣ್ಣ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆತನ ಹತ್ರ ಮಾತಾಡ್ತಾನೇ ಇರ್ತಾನೆ. ಇಬ್ರು ಹಾಗೆ ಮಾತಾಡ್ಕೊಳ್ತಾ ಇರ್ತಾರೆ. ಇಷ್ಟರಲ್ಲಿ ಊರು ಬರುತ್ತೆ. ಆಗ ಮನೋಹರ್ ಹೀಗಂತಾನೆ, ವಾಸು, ಇಷ್ಟಿಗೂ ಎಷ್ಟಾಯ್ತು? ನಿನ್ನ ಹತ್ರ ನನಗೆ ಹಣ ಯಾಕಣ್ಣ? ನೀನೇ ಅಲ್ವಾ ನನಗೆ ಈ ಆಟೋ ಕೊಡಿಸಿದ್ದು, ಅದು ಸಾಕಣ್ಣ. ನಿನ್ನ ಮೇಲನ್ನ ನಾನು ಈ ಜನ್ಮ ಜನ್ಮಕ್ಕೂ ನೆನ್ಪಿಟ್ಕೊಳ್ತೀನಿ ಅಂತಾನೆ. ಆತನ ಮಾತುಗಳು ಕೇಳಿದ ಮನೋಹರ್ಗೆ ಆತನ ಮೇಲೆ ಕರುಣೆ ಬರುತ್ತೆ. ಹೇ, ನೀನು ತುಂಬ ಒಳ್ಳೆಯವನು ಕಣೋ. ನಾನು ನಿನ್ನ ಮೋಸ ಮಾಡಿದೆ ಅಂತ ನಿನಗೆ ಗೊತ್ತೋ ಇಲ್ವೋ, ಆದರೆ ನಿನ್ನ ಒಳ್ಳೆ ಮನಸ್ಸಿಂದ ನನಗೆ ಎಲ್ಲ ಗೊತ್ತಾಗೋ ಥರ ಮಾಡಿದ್ಯಾ. ಈ ಕೆಲಸಕ್ಕೆ ಬಾರದ ಆಟೋ ಯಾರ್ದಂತಾನೂ ಗೊತ್ತಿಲ್ಲ. ಎಷ್ಟೋ ವರ್ಷಗಳಿಂದ ಮೂಲೆಯಲ್ಲಿ ಇತ್ತು. ಅದನ್ನ ನಿನಗೆ ಕೊಟ್ಟು ನಿನ್ನ ಹಣ ಎಲ್ಲ ತಗೊಂಡೆ ಅಂತ ಮನೋಹರ್ ಆತನ ಹಣ ವಾಪಸ್ ಕೊಟ್ಟು ಕ್ಷಮೆ ಕೇಳ್ಕೊಳ್ತಾನೆ. ಅಣ್ಣ, ತುಂಬ ತುಂಬ ಕೃತಜ್ಞತೆಗಳನ್ನ ಅಂತ ವಾಸುಬಾಬು ಮತ್ತೆ ಮೆಕ್ಯಾನಿಕ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಮೆಕ್ಯಾನಿಕ್ಗೆ ನಡೆದ ವಿಷಯ ಎಲ್ಲ ಹೇಳಿ ಹಣ ಕೊಡ್ತಾನೆ. ಅಯ್ಯೋ ಬೇಡ ಮಿತ್ರ, ನನಗೆ ಹಣ ಎಲ್ಲ ಬೇಡ. ನಿನ್ನ ಹಣದ ಬೆಲೆ, ಒಳ್ಳೆ ಮನಸ್ಸು ನನಗೆ ಅರ್ಥ ಆಯಿತು. ಅದಕ್ಕೆ ಭಗವಂತ ನಿನಗೆ ಒಳ್ಳೇದು ಮಾಡ್ದ. ಒಳ್ಳೆ ಮನಸ್ಸಲ್ಲಿ ಕಷ್ಟಪಡೋರ್ಗೆ ದೇವ್ರು ಒಳ್ಳೇದೇ ಮಾಡ್ತಾನೆ. ನಾನು ನಿನ್ನ ಹತ್ರ ಸ್ನೇಹ ಮಾಡಬೇಕು ಅನ್ಕೊಳ್ತಿದ್ದೀನಿ. ನಮ್ಮ ಮಧ್ಯೆ ಇಂಥದ್ದಿರಬಾರ್ದು ಅಂತ ಆ ಮೆಕ್ಯಾನಿಕ್ ಅಂತಾನೆ. ಅದಕ್ಕೆ ವಾಸುಬಾಬು ತುಂಬ ಸಂತೋಷ ಪಡ್ತಾನೆ. ತುಂಬ ತುಂಬ ಸಂತೋಷ ಮಿತ್ರ ಅಂತ ಆ ಮೆಕ್ಯಾನಿಕ್ನ ತಪ್ಕೊಳ್ತಾನೆ. ಇನ್ನ ಆ ದಿನದಿಂದ ಅವರಿಬ್ರು ತುಂಬ ಸ್ನೇಹವಾಗಿರುತ್ತಾ ಕಷ್ಟ ಸುಖಗಳಲ್ಲಿ ಭಾಗ ಹಂಚ್ಕೊಳ್ತಾರೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಇನ್ನಷ್ಟು ಸ್ಟೋರೀಸ್ ಕೇಳ್ಬೇಕನ್ಕೊಳ್ತಿದ್ದೀರಾ? ಹಾಗಾದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣಾಪುರಂ ಎಂಬ ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಅರುಣ್ ಸುಮತಿ ಎಂಬ ತಾಯಿ ಮಗ ಇರ್ತಿದ್ರು. ಸುಮತಿ ಜಿಪುಣಿ, ಹಣ ಖರ್ಚು ಮಾಡ್ತಾನೇ ಇರಲಿಲ್ಲ. ಅರುಣ್ಗೆ ಅದೇ ಊರಲ್ಲಿರೋ ವಿಮಲಾವೊಂದಿಗೆ ಮದುವೆ ಆಗುತ್ತೆ. ಅರುಣ್ ವಿಮಲಾ ತುಂಬ ಸಂತೋಷವಾಗಿ ಅವ್ರ ಜೀವನ ಕಳೀತಾ ಇರ್ತಾರೆ. ಸ್ವಲ್ಪ ದಿನಗಳ ನಂತರ ಉದ್ಯೋಗಕ್ಕೆ ಅಂತ ಪಟ್ನಕ್ಕೆ ಹೋಗಬೇಕಾಗಿ ಬರುತ್ತೆ. ಆತನು ಪಟ್ನಕ್ಕೆ ಹೋಗ್ಬಿಡ್ತಾನೆ. ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದಿನ ಸೊಸೆ ಅತ್ತೆ ಹತ್ರ ಬಂದು, ಅತ್ತೆ, ನಿಮ್ಗೊಂದು ಶುಭ ವಾರ್ತೆ, ನೀವು ಅಜ್ಜಿ ಆಗ್ತಿದ್ದೀರಾ. ಏನ್ ನೀನು ಹೇಳ್ತಿರೋದು? ನಿಜನಾ? ನನಗೆ ತುಂಬ ಸಂತೋಷವಾಗಿದೆಯಮ್ಮ. ಹಾಗೆ ಅತ್ತೆ ಸೊಸೆ ಇಬ್ರು ಸಂತೋಷಿಸ್ತಾ ಇರ್ತಾರೆ. ಆ ಮರುದಿನ ಸೊಸೆ ವಿಧ ವಿಧವಾದ ಹಣ್ಣುಗಳು ಮುಂದೆ ಇಟ್ಕೊಂಡು ತಿಂತಾ ಇರ್ತಾಳೆ. ಅದನ್ನ ನೋಡಿದ ಅತ್ತೆ, ಅಯ್ಯೋ ಅಯ್ಯೋ, ಇಷ್ಟು ಹಣ್ಣುಗಳು ತಿಂತಿದ್ಯಾ? ಎಷ್ಟು ಹಣ ಖರ್ಚು ಮಾಡಿದ್ಯಾ ಇದನ್ನ ಕೊಂಡ್ಕೊಳ್ಳೋಕೆ? ಎಷ್ಟು ಹಣ ಖರ್ಚು ಮಾಡಿದ್ರೆ ಏನತ್ತೆ? ನಾನು ಗರ್ಭಿಣಿ ಅಲ್ವಾ, ನನಗೇನೋ ಹುಳಿಯಾಗಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಇದನ್ನ ಕೊಂಡ್ಕೊಂಡು ಬಂದೆ. ಅದಕ್ಕೆ ಹಣ ಖರ್ಚು ಮಾಡಿದೆ ಅಲ್ವಾ? ಮಾಡ್ತೀಯ ಅಂತ ಅದನ್ನ ತಗೊಂಡು ಇದನ್ನೆಲ್ಲ ಮಾರಿ ಮಾರ್ಕೆಟಲ್ಲಿ ಹಣ ತರಿಸ್ತೀನಿ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಅದನ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಚಿಚ್ಚಿ, ಬಾಯಿಂದ ತಿಂಡಿ ಕಿತ್ಕೋಬೇಕು ಅನ್ನೋ ಮನಸ್ಸು ಹೇಗೆ ಬರುತ್ತೋ ಈಕೆಗೆ. ಇಂಥ ಮನೆಗೆ ಸೊಸೆಯಾಗಿ ಬಂದಿರೋಕೆ ನನಗೆ ತುಂಬ ಕಷ್ಟವಾಗಿದೆ. ಇಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ಅಂತ ನೋವು ಪಡುತ್ತಾ ಅಳ್ತಾಳೆ. ಸ್ವಲ್ಪ ಸಮಯದ ನಂತರ ಅತ್ತೆ ಮತ್ತೆ ಮನೆಗೆ ಬಂದು ಅವನೊಂದು ಮುಟ್ಟಾಳ. ಅವನ ಹತ್ರ ನಾವು ತಗೋಬೇಕು ಅಂದರೆ ಎಷ್ಟು ಹಣ ಹೇಳ್ತಾನೆ? ನಾವು ಮಾರ್ತಿದ್ರೆ ಮಾತ್ರ ಇಷ್ಟಿಗೆ ಕೊಡ್ತೀಯಾ, ಅಷ್ಟು ಕೊಡ್ತೀಯಾ ಅಂತ ಕೇಳ್ತಾನೆ. ಅತ್ತೆ, ಇದು ನಿಮಗೆ ನ್ಯಾಯವಾಗಿದ್ಯಾ? ನಾನು ಗರ್ಭಿಣಿ, ಅದನ್ನ ನೀವು ಮರ್ತೋಗಿ ನೀವು ಜಿಪುಣ ನೋಡಿಸ್ತಿದ್ದೀರಾ ಏನು? ಏನೇ ಬಾಯಿ ಜಾಸ್ತಿ ಆಗ್ತಿದೆ, ಬಾಯಿ ಮುಚ್ಕೊಂಡು ಒಳಗಡೆಗೆ ಹೋಗು. ಹಾಗೆ ಕೆಲವು ದಿನಗಳು ಕಳೆದು ಹೋಯ್ತು. ಸೊಸೆ ಮನೆ ಕೆಲಸ ಎಲ್ಲ ಮಾಡಿ, ಭಗವಂತ, ಈ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ ಅನ್ಕೊಳ್ತಾಳೆ. ಕೆಲಸ ಪೂರ್ತಿ ಮಾಡ್ತಾಳೆ. ಅದನ್ನೆಲ್ಲ ನೋಡ್ತಿದ್ದ ಅತ್ತೆ ನೋಡದೇ ಇರೋ ಹಾಗೆ ಮುಖವನ್ನ ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ. ನಮ್ಮತ್ತೆ ಏನು ಹೀಗೆ ನಡ್ಕೊಳ್ತಿದ್ದಾರೆ? ಸ್ವಲ್ಪನೂ ಬುದ್ಧಿ ಇಲ್ಲದೆ ಆಡ್ತಿದ್ದಾರೆ. ನನ್ನ ಪರಿಸ್ಥಿತಿ ಏನೋ ಆಕೆಗೆ ಅರ್ಥ ಆಗ್ತಿಲ್ವಲ್ಲ ಆಕೆಗೆ ಅಂತ ನೋವು ಪಡ್ತಾಳೆ ಸೊಸೆ. ದಿನಗಳು ಕಳೆಯುತ್ತೆ. ಆಕೆ ತುಂಬ ಸುಸ್ತಾಗಿ ಅವರ ಅತ್ತೆಯೊಂದಿಗೆ, ಅತ್ತೆ, ನನಗೆ ತುಂಬ ಸುಸ್ತಾಗಿದೆ, ಡಾಕ್ಟರ್ ಹತ್ರಕ್ಕೆ ಹೋಗೋಣವಾ? ಇಷ್ಟು ಮಾತ್ರಕ್ಕೆ ಡಾಕ್ಟರ್ ಹತ್ರಕ್ಕೆ ಏನಕ್ಕಮ್ಮ? ಗರ್ಭಿಣಿ ಆಗಿದ್ದಾಗ ಎಲ್ಲರಿಗೂ ಹೀಗೆ ಇರುತ್ತೆ ಬಿಡು. ನಾವು ಮಕ್ಕಳನ್ನ ಹೆರ್ಲಿಲ್ವಾ ನೋಡ್ಲಿಲ್ವಾ? ಅಲ್ಲಿಗೆ ಹೋದ್ರೆ ಅವನು ಏನೇನೋ ಬಳ್ಸೋಕ್ ಹೇಳ್ತಾನೆ. ಅಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ? ಮನೆ ಕೆಲಸ ನಾನು ಮಾಡ್ತೀನಿ ಬಿಡಮ್ಮ, ನೀನು ವಿಶ್ರಾಂತಿ ಪಡ್ಕೋ ಹೋಗು. ಪಾಪ ಸೊಸೆಗೆ ಏನು ಹೇಳಬೇಕೋ ಅರ್ಥ ಆಗದೆ ಏನು ಮಾತಾಡದೆ ತುಂಬ ನೋವು ಪಡುತ್ತಾ ಒಳಗಡೆಗೆ ಹೊರಟೋಗ್ತಾಳೆ.
ಆ ದಿನ ರಾತ್ರಿ ಸಮಯ ಅತ್ತೆ ನೋವು ತಡೆಯೋಕ್ಕಾಗ್ತಿಲ್ಲ, ಅತ್ತೆ ಬೇಗ ಬನ್ನಿ ಅಂತ ಅಳ್ತಾಳೆ. ಇನ್ನು ಏನೂ ಮಾಡೋಕ್ಕಾಗದೆ ಅತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಡಾಕ್ಟರ್ ಆಕೆನ ಪರೀಕ್ಷೆ ಮಾಡಿ, ನೋಡಿ ಈಕೆಗೆ ಈಗಲೇ ಆಪರೇಷನ್ ಮಾಡಬೇಕು, ಒಳಗಡೆ ಮಗು ಬಲಹೀನವಾಗಿದ್ದಾನೆ, ತಾಯಿನೂ ಬಲಹೀನವಾಗೇ ಇದ್ದಾಳೆ, ಮಗು ಹುಟ್ಟಿದ್ರೆ ತಾಯಿ ಪ್ರಾಣ ಹೋಗುತ್ತೆ, ನಿನಗೆ ತಾಯಿನೋ ಮಗುನೋ ಯಾರು ಬೇಕೋ ನೀವೇ ತೀರ್ಮಾನ ಮಾಡ್ಕೊಳ್ಳಿ, ನನಗೆ ಏನಾದರೂ ಪರವಾಗಿಲ್ಲ, ನನ್ನ ಮಗುನ ಉಳಿಸಿ. ಮಗು ಬೇಕು ಅಂದ್ಕೊಂಡ ಹಾಗೆ ಸರಿಯಾದ ಆಹಾರ ಔಷಧಿ ತಗೋಬೇಕು ಅಂತ ಗೊತ್ತಿಲ್ವಾ ನಿನಗೆ? ನಿನ್ನ ನಿರ್ಲಕ್ಷ್ಯದ ಬುದ್ಧಿಯಿಂದ ಇದೆಲ್ಲ ನಡೀತು. ಆಗ ಸೊಸೆ ಅತ್ತೆ ಕಡೆ ನೋಡಿ ಅಳುತ್ತಾ, ಅತ್ತೆ ಕೇಳಿದ್ರಾ, ನಿಮ್ಮ ಜಿಪುಣತನದಿಂದ ಇಬ್ಬರ ಪ್ರಾಣಗಳಲ್ಲಿ ಆಟಾಡ್ಕೊಂಡ್ರಿ, ನಿಮ್ಗೀಗ ಚೆನ್ನಾಗಿದ್ಯಾ ಅಂತ ಜೋರಾಗಿ ಅಳ್ತಾಳೆ. ಅತ್ತೆ ಅವಳ ತಪ್ಪು ತಿಳ್ಕೊಂಡು, ಡಾಕ್ಟರ್ ನಾನು ಮಾಡಿದ್ದು ದೊಡ್ಡ ತಪ್ಪೆ, ತಾಯಿ ಮಗು ಇಬ್ರೂ ಬದುಕಿಸ್ಕೊಡಿ, ನಿಮಗೆ ಪುಣ್ಯ ಇರುತ್ತೆ, ನಿಮ್ಮ ಕಾಲಿಟ್ಕೊಳ್ತೀನಿ. ಇಂಥ ಹುಷಾರ್ಗಳು ಮೊದಲೇ ತಗೋಬೇಕಿತ್ತು, ಮಾಡಿದ್ದೆಲ್ಲ ಮಾಡಿ ಈಗ ಕಾಲಿಟ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಇಬ್ಬರು ಕ್ಷೇಮವಾಗಿದ್ರೆ ನಮ್ಗೆ ಆನಂದ ಅಂತ ಆಕೆನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಡಾಕ್ಟರ್. ಅತ್ತೆ ಹೊರಗಡೆ ಕೂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡುತ್ತಾ, ನನ್ನ ಸೊಸೆ ಮೊಮ್ಮಗ ಇಬ್ರು ಕ್ಷೇಮವಾಗಿ ಹೊರಗಡೆ ಬರೋ ಹಾಗೆ ಮಾಡು ತಂದೆ ಅಂತ ಕೇಳ್ಕೊಳ್ತಾಳೆ. ಸ್ವಲ್ಪ ಸಮಯ ಕಳೆದ ಮೇಲೆ ಡಾಕ್ಟರ್ ಹೊರಗಡೆ ಬಂದು, ಮಗು ಕ್ಷೇಮವಾಗಿದೆ, ಆದರೆ ತಾಯಿನ ಕಾಪಾಡೋಕ್ಕಾಗಲಿಲ್ಲ. ಆ ಮಾತು ಕೇಳಿದ ಮೇಲೆ ಅತ್ತೆ ತುಂಬ ಅಳ್ತಾಳೆ, ಒಳಗಡೆಗೆ ಓಡಿ ಓಡಿ ಹೋಗ್ತಾಳೆ. ಅಲ್ಲಿ ಸೊಸೆ ಮೊಮ್ಮಗ ಇಬ್ರು ಕ್ಷೇಮವಾಗಿರ್ತಾರೆ. ನಾನೇ ಬೇಕು ಅಂತ ಹಾಗೆ ಹೇಳಿದೆ, ನೀವು ಮಾಡಿದ ತಪ್ಪಿಂದ ನಿಜವಾಗ್ಲೂ ಅದೇ ನಡೀತಿತ್ತು, ಆದರೆ ಭಗವಂತನ ಕೃಪೆ ನೋಡಿಸ್ದ, ಅದರಿಂದ ಆಕೆಯ ಮಗು ಇಬ್ರು ಬದುಕಿದ್ರು, ಇಂಥ ವಿಷಯಗಳಲ್ಲಿ ಜಿಪುಣತನ ನೋಡಿಸ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಅತ್ತೆ ಮಾಡಿದ್ದಕ್ಕೆ ಸೊಸೆಗೆ ಕ್ಷಮೆ ಕೇಳ್ಕೊಂಡ್ಲು.